ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್. YTPS ನಲ್ಲಿ ಅಗ್ನಿ ಅವಘಡ, ಅಪಾರ ಹಾನಿ. ಮಹಾನಗರ ಪಾಲಿಕೆ ಮಹಾಸಭೆ, ರಸ್ತೆ ಗುಂಡಿ ಮುಚ್ಚುವ ವಿಷಯದಲ್ಲಿ ಶಾಸಕ ಸದಸ್ಯರ ಮಧ್ಯೆ ವಾಗ್ವಾದ. ಮಳಿಗೆ ಬಾಡಿಗೆ ವಿಚಾರ, ಮಳಿಗೆಗಳಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಿಗಳ ಪರಿಶೀಲನೆಗೆ ಕ್ರಮ. ಮನ್ಸ್ಲಾಪುರ್ ರಸ್ತೆಗೆ ಸುಕ್ಷೇತ್ರ ಸಿದ್ದಲಿಂಗೇಶ್ವರ ದೇವಸ್ಥಾನ ರಸ್ತೆ ಎಂದು ನಾಮಕರಣ ಮಾಡಲು ಆಯುಕ್ತರಿಗೆ ಒತ್ತಾಯ. ಮಹಾಸಭೆಯಲ್ಲಿ ಕನ್ನಡ ಮಾಯ, ಮಹಾಪೌರ, ಉಪಮಹಾಪೌರ, ಆಯುಕ್ತರ ನಾಮಫಲಕಗಳು ಇಂಗ್ಲಿಷ್ನಲ್ಲಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಕ್ರಮ, ಸೂಕ್ತ ತನಿಖೆಗೆ ಆರೋಗ್ಯ ಸ್ವಾಮಿ ಆಗ್ರಹ. ಮತ್ತು ಈರಣ್ಣ ವೃತ್ತದ ತರಕಾರಿ ಮಾರಾಟಗಾರರ ಆಕ್ರೋಶ, ಎನ್ ಮಹಾವೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ. ತಾಲೂಕಿನ ಎರಮರ್ಸ್ ಬಳಿ ಇರುವ YTPS ವಿದ್ಯುತ್ ಉತ್ಪಾದನಾ ಘಟಕದಲ್ಲಿ ನಿನ್ನೆ ರಾತ್ರಿ ಭಾರೀ ಬೆಂಕಿ ದುರಂತ ಸಂಭವಿಸಿದೆ. ಕಲ್ಲಿದ್ದಲು ಪೂರೈಕೆ ವೇಳೆ ಏಕಾಏಕಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಘಟಕದ ಕೆಲವು ಯಂತ್ರೋಪಕರಣಗಳು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ. ನಗರದ ಹೊರವಲಯದಲ್ಲಿರುವ ಘಟಕದಲ್ಲಿ ಸಂಭವಿಸಿದ ಈ ದುರಂತದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಯಂತ್ರೋಪಕರಣಗಳು ಹಾನಿಗೊಳಗಾಗಿವೆ ಎನ್ನಲಾಗಿದೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ಘಟಕದಲ್ಲಿದ್ದ ಸಿಬ್ಬಂದಿ ಭಯದಿಂದ ಹೊರಹೋಡಿದರು. ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿ ನಿಯಂತ್ರಣಕ್ಕೆ ಮುಂದಾದರು. ಬೆಂಕಿ ಅವಘಡಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದು, ಜವಾಬ್ದಾರಿಯುತ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. वाడు एवढं बी वरी फोन చేయి बी SH1 ఆపరేటర్ ఎవడో అంత సైడ్ అట్లేదు బెల్ట్ కాల్తుంటుంది అదే కదరా నాయన మిగిలింది వాడు ఆపరేటర్ దిగలా ఓడు లేకుంటే వాడికే మళ్ళీ ఆర్స్ ఇచ్చిపోతాడు ప్రేమకి ఇబ్బందులు మా కంప్యూటర్ बंद कर सकती है. ನಗರದ ರಸ್ತೆ ಗುಂಡಿ ಮುಚ್ಚುವ ಕುರಿತಂತೆ ಪಾಲಿಕೆ ಸದಸ್ಯರು ಹಾಗೂ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಧ್ಯೆ ವಾಗ್ವಾದ ನಡೆದ ಘಟನೆ ನಡೆಯಿತು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಮಹಾನಗರ ಪಾಲಿಕೆ ಸಾಮಾನ್ಯ ಮಹಾಸಭೆಯಲ್ಲಿ ನಗರದಲ್ಲಿ ರಸ್ತೆ ಗುಂಡಿಗಳು ಮುಚ್ಚುವ ಕುರಿತು ಚರ್ಚೆ ಪ್ರಾರಂಭವಾದಾಗ ಎನ್ ಶ್ರೀನಿವಾಸ್ ರೆಡ್ಡಿ ಶಾಸಕರು ರಸ್ತೆ ಗುಂಡಿ ಮುಚ್ಚಲು ಅನುದಾನ ನೀಡಿಲ್ಲ ಎಂದು ಪ್ರಸ್ತಾಪಿಸಿದರು. ಅದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರು, ಶಾಸಕರುಗಳಿಗೆ ರಸ್ತೆ ಗುಂಡಿ ಮುಚ್ಚಲು ಅನುದಾನ ಬರುವುದಿಲ್ಲ, ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಸರ್ಕಾರ ಅನುದಾನದಲ್ಲಿ ರಸ್ತೆ ಗುಂಡಿ ಮುಚ್ಚಬೇಕು ಎಂದರು. ಹಿರಿಯ ಸದಸ್ಯ ಜಯಣ್ಣ ಮಧ್ಯಪ್ರವೇಶಿಸಿ ನಗರದ ರಸ್ತೆ ಗುಂಡಿ ಮುಚ್ಚುವುದು ಶಾಸಕರ ಜವಾಬ್ದಾರಿ ಎಂದಾಗ ವಾಗ್ವಾದಕ್ಕೆ ಕಾರಣವಾಯಿತು. ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರವೇ ಇದೆ, ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರಕ್ಕೆ ಕೇಳಿ ಅನುದಾನ ಕೊಡಲಿ, ಆದರೆ ಶಾಸಕರು ರಸ್ತೆ ಗುಂಡಿ ಮುಚ್ಚಲು ಅನುದಾನ ಬರುವುದಿಲ್ಲ, ಅನುದಾನ ಕುರಿತಂತೆ ಮಾಹಿತಿ ಪಡೆದು ಮಾತನಾಡಬೇಕು ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಮಾತನಾಡಿ, ಚುನಾಯಿತ ಜನಪ್ರತಿನಿಧಿಗಳಾಗಿ ನಗರದ ಗುಂಡಿ ಮುಚ್ಚುವುದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ, ಸರ್ಕಾರದ ಮೇಲೆ ಒತ್ತಡ ಹಾಕಿ ಅನುದಾನ ಬಿಡುಗಡೆ ಪ್ರಯತ್ನಿಸೋಣ ಎಂದು ಹೇಳುವ ಮೂಲಕ ಚರ್ಚೆಗೆ ವಿರಾಮ ಹಾಕಿದರು.
ಇರ್ತಕ್ಕಂಥದ್ದು ಕೂಡ ರೆಸ್ಟಿಟ್ಯೂಷನ್ ಪಾರ್ಟ್ ಕೂಡ ಬರಲಿ. ಈಗಾಗಲೇ ಟೆಂಡರಾಗಿ ಇದು ಈಗಾಗಲೇ ನಾವು ನಗರಸಭೆ ಸದಸ್ಯರಾಗಿ 7 ವರ್ಷ ಆಯಿತು. ನಮ್ಮ ಪ್ರಕಾರ ಇದು ಲಾಸ್ಟ್ ಅನ್ಸುತ್ತೆ. ನಾಳೆ ಕೋರ್ಟ್ ನಿರ್ಣಯ ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ. ಆದರೆ ಪಾಲಿಕೆ ಆದ ನಂತರ ಈಗಾಗಲೇ ರಾಯಚೂರಲ್ಲಿ ಹಲವಾರು ಗುಂಡಿಗಳಾಗ್ತವೆ. ಗುಂಡಿಗಳ ಬಗ್ಗೆ ಒಂದು ಕ್ರಮ ತಗೊಂಡಿಲ್ಲ. ಗುಂಡಿಗಳ ಬಗ್ಗೆ ಏನು ತಗೊಂಡು ಒಂದು ಕಿಂಚಿದ್ರ ಬಗ್ಗೆ ಗಮನ ಹರಿಸಿಲ್ಲ. ಯಾವ ಸರ್ ಮೀಟಿಂಗ್ ಮಾಡೋದು? ಕುಡಿಯೋ ನೀರು ಬಗ್ಗೆ ಮುತುವರ್ಜಿತಿಲ್ಲ. ಈಗಾಗಲೇ ಒಣ ನೀರು ಬರ್ತದೆ, ಅದ್ರ ಬಗ್ಗೆ ಮುತುವರ್ಜಿತಿಲ್ಲ. ಗುಂಡಿ ನೀರಿಲ್ಲ. ಯಾಕೆ ಸರ್ ಇರಲ್ಲ? ನೋಡಿ ಸರ್ ಕಳಿಸಿಲ್ಲ ಸರ್ ನಮ್ಗೆ ಈಗಾಗಲೇ ಸರ್ ನಾವು ಹಲವಾರು ನಮಗೆ ಮನವಿ ಮಾಡ್ತೀವಿ. ಪಾಲಿಕೆ ಬಂದ್ರೆ ಕೊಟ್ಟರೆ ಸರ್ ಒಪ್ಪು ಯಾವ ಕೊಟ್ಟರೆ ಅವರು ಸಿವಿಲ್ ಸಾಹೇಬ್ ಬಂದಾಗ ಅವ್ರ ಮೀಟಿಂಗ್ ನೇತೃತ್ವದಲ್ಲಿ ಮಾಡ್ತಾ ಕೇಳಿದಾಗ ಎಲ್ಲ ಕೇಳಿದ್ವಿ. ಪ್ರೊಸೀಡಿಂಗ್ಸ್ ಯಾಕೆ ಕೊಡ್ತಾ ಇಲ್ಲ? ಏನು ಕೊಟ್ಟೆ ಸರ್? ಕೇಳಿ ಸರ್, 2 ಸಭೆಗಳೇನು ನಡೆದಲ್ಲ ಸಾಮರ್ಥ್ಯಗಳು ನಮಗಂತೂ ಬಂದಿದೆ ಸರ್. ಅಲ್ಲ ಸರ್, ಈಗ ಮೀಟಿಂಗ್ನಲ್ಲಿ ಏಕಾಏಕಿ ಪ್ರಶ್ನೆ ಕೊಟ್ಟು ಸರ್ ಹೇಗೆ ಸರ್? ಲಾಸ್ಟ್ ಟೈಮ್ ಕೇಳಿದಾಗ ಟೇಬಲ್ ಆಗಿನ ಎಷ್ಟಾದ್ರು, ಇವತ್ತೇನು ನೀವು ತಾವೇ ಮಾಡಿಲ್ಲ ಸರ್. ಯಾವ ಏನು ಸರ್ ವಿಷಯ ಏನ ಸರ್? ನಗರದ ಏನಾರು ಅಭಿವೃದ್ಧಿ ಬಗ್ಗೆ ಏನೋ ಮಾಡಿದಾಗ ಸರ್ ಯಾವಾಗ ಕೊಡ್ತಾರೆ ಪೋಸ್ಟಿಂಗ್? ಸರ್ ಮೀಟಿಂಗ್ ಕೊಡ್ಬೇಕು ಸರ್. ಅಲ್ಲ ಸರ್ ಮೀಟಿಂಗ್ ಸರ್ ಒಂದು ಕೆಲಸ ಮಾಡಿ ಸರ್, ಮೀಟಿಂಗ್ ಮನೆ ಕಳಿಸಿ ಸರ್. ಸುಮ್ಮನೆ ಅಲ್ಲ ಪ್ರೊಸೀಡಿಂಗ್ಸ್ ಮೀಟಿಂಗ್ ಮನೆ ಕಳಿಸಿ ಸರ್. ಅಲ್ಲ ಪ್ರೊಸೀಡಿಂಗ್ಸ್ ಯಾವ ಕೊಡ್ಬೇಕು? ಅಲ್ಲ ನಾನು ಹಿರಿಯ ಸದಸ್ಯರಾರ ಅವ್ರಿಗೆಲ್ಲ ಲಾಸ್ಟ್ ಟೈಮ್ ಹೇಳಿದ್ರು ರಿಫರ್ ಆಗಿ ಮುಗಿಸ್ಬೇಕಂತ. ಎಲ್ಲಿ ಕೊಡೋದು ಕೇಳಿಸ್ರಿ, ಕೇಳದಾಗ ಕೊಡಿದ್ರೆ ಏನು ಸರ್ ಸಂಪ್ರದಾಯ? ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ ಆಯುಕ್ತರೆ, ನಮ್ಮ ಗೆಳೆಯರಾದಂಥ ವಿಧಾನ ಪರಿಷತ್ ಸದಸ್ಯರು ಇಲ್ಲಿ ಕೆಲಸ ಮಾಡಿದ್ರು. ನಾವು ಮೊದಲಿಂದಲೂ ಕೂಡ ಈ ಜಮಾ ಖರ್ಚುಗಳನ್ನು ಮಂತ್ ವೈಸು ಸಬ್ಮಿಟ್ ಮಾಡ್ತಾರೆ. ಅದನ್ನು ಟೋಟಲ್ ಆಗಿ 7 ತಿಂಗಳದು 6 ತಿಂಗಳು ಅಂತೇಳಿ ಒಟ್ಟಾರೆ ಮಾಡುವಂಥ ಪದ್ಧತಿ ಇಲ್ಲ. ಮಂತ್ ವೈಸು ಜಮಾ ಖರ್ಚುಗಳಿಗೆ ನಾವು ಅನುಮೋದನೆ ಕೊಡ್ತೇವೆ. ಈಗ ಏನಂದರೆ ನಮ್ಮ ಕಳೆದ ಏನು ಮಹಾಸಭೆ ಮಾಡಲಿಕ್ಕೆ ವಿಳಂಬ ಆಗಿರೋದ್ರಿಂದ ಇದು ಸೆಪ್ಟೆಂಬರ್ಲಿಂದ ಮಾರ್ಚ್ವರೆಗೆ ನಾವು ಜಮಾ ಖರ್ಚನ್ನು ಮಂತ್ ವೈಸನ್ನು ಸಭೆ ಮುಂದೆ ಪಾರಂಪರಿಕವಾಗಿ ಮೊದಲಿಂದ ಯಾವ ಪದ್ಧತಿ ಮೇಲೆ ನಮ್ಮ ಅಕೌಂಟ್ಸ್ ಟರ್ಮಿನಾಲಜಿ ಇರ್ತಿತ್ತು ಆ ರೀತಿ ಇಟ್ಟಿದ್ದಾರೆ. ಇದನ್ನು ಓವರಾಲ್ ಆಗಿ ಮಾಡಬೇಕಾದ್ರೆ ಬೈಫರ್ಕೇಷನ್ ಮಾಡಿಕೊಂಡು ಒಟ್ಟಾರೆ ಮಾಡ್ಕೊಳ್ಬೋದಾಗಿ ನಾವು ಅನುಮೋದನೆ ಕೊಡ್ತಾ ಇರೋದು ಮಂತ್ ವೈಸ್. ಸೆಪ್ಟೆಂಬರ್ನಲ್ಲಿ ಜಮಾ ಎಷ್ಟು ಖರ್ಚಾಯಿತು, ಅಕ್ಟೋಬರ್ನಲ್ಲಿ ಎಷ್ಟಾಯಿತು, ನವೆಂಬರ್ನಲ್ಲಿ ಎಷ್ಟಾಯಿತು, ಡಿಸೆಂಬರ್, ಹಾಗೇ ಮಾರ್ಚ್ವರೆಗೆ ಈ ರೀತಿ ನಾವು ಅನುಮೋದನೆ ಮಾಡ್ತೀವಿ. ಅದೇ ಪದ್ಧತಿಯಲ್ಲಿ ಅಕೌಂಟ್ ಶಾಖೆಯವರು, ಲೆಕ್ಕ ಶಾಖೆಯವರು ನಮ್ಮ ಮುಂದೆ ಮಾಡಿಸಿದ್ದಾರೆ. ಅವ್ರಿಗೂ ಅದು ಗೊತ್ತಿದೆ, ಅವರಿದ್ದಾಗ ಅದೇ ರೀತಿ ಮಾಡಿಸ್ತೀವಿ, ಈಗಲೂ ಅದೇ ರೀತಿ ಮಾಡಿಸ್ತದೆ. ಅದಕ್ಕಾಗಿ ಮುಂದೆ ಏನಾದರೂ ಡಿಸ್ಪ್ಯೂಟ್ ಏನಿಲ್ಲ. ಅದಕ್ಕೆ ಈ ಮಾಹಿತಿ ಸಭೆಗೆ ಬಂತಲ್ಲ, ಮನವರಿಕೆ ಆಯ್ತಲ್ಲ ಹೋಗಿ ಎಸ್ ಎಸ್ ಅಂತ ಪಾಸ್ ಯಾವಾಗಲೂ ಮಾಡಿ ನಾವು ಚರ್ಚೆ ಮಾಡಿ ಮಾಡ್ತೀವಿ. ಈ ಪ್ರಶ್ನೆ ಯಾಕೆ ಕೇಳಿ ಅಂತಂದ್ರೆ, ನಿಮಗೆ ಟಾರ್ಗೆಟ್ 1 ವರ್ಷಕ್ಕೆ 28 ಕಲೆಕ್ಷನ್ 21. ಈಗಾಗಲೇ ನೀವು ಎಷ್ಟು ಕೋಟಿ ಕಟ್ಟಿದ್ರೆ 18 ಕೋಟಿ ಮಾಡಿದ್ದೀರಿ. ನನ್ನ ಪ್ರಶ್ನೆ, ಎಷ್ಟು ಪರ್ಸೆಂಟೇಜ್ ನೀವು ಆಗಿದೆ ಅನ್ನೋದನ್ನು ಸಭೆ ಮಾಹಿತಿ ಕೊಡಬೇಕು. ನಿಮ್ಮ ಪ್ರೋಗ್ರೆಸ್ ಏನು, ನಿಮ್ಮ ಬಿಲ್ ಕಲೆಕ್ಟರ್ಸು ನೀವು ಕಲೆಕ್ಟ್ ಮಾಡಿದ್ದೀರಾ ಇಲ್ಲ ಅನ್ನೋದು ಮಾಹಿತಿ ಸಭೆಗೆ ಬೇಕು. 1% ಆಗುತ್ತೆ ಸರ್, 1%. ಇಟ್ಸ್ ವೆರಿ ಗುಡ್ ಕಲೆಕ್ಷನ್. ಅದು ಬೇಕು. ಆ ಮಾಹಿತಿ ಒದಗಿಸಬೇಕು ಸದಸ್ಯರಿಗೆ. ಆಮೇಲೆ ಇನ್ನೊಂದು ಪ್ರಶ್ನೆ ಎತ್ತಿದ್ರು, ಮೊದಲಿಂದ ಇದೇ ಪದ್ಧತಿ ಮಾಡ್ಕೊಂಡು ಬಂದಿದೀವಿ ಅಂತ. ಮೊದಲಿಂದ ನಾವು ಅವ್ರು ಮಾಡ್ಲಿಕ್ಕೆ ತಪ್ಪು ಅನ್ನೋದಲ್ಲ. ಸದನದಲ್ಲಿ ಬರುವಂತ ಪ್ರತಿಯೊಂದು ಪೇಪರ್ ಸದನದ ಆಸ್ತಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಿಮಗೂ ಆಗ್ತೈತೆ, ನಮಗೂ ಆಗ್ತೈತೆ. ಮಂತ್ ವೈಸ್ ಕೊಟ್ಟಿದ್ದಾರೆ, ಮಂತ್ ವೈಸ್ ನಾವು ಒಪ್ಪಿದೆ ಅಂತ ಅಲ್ಲ. ಸ್ಪೆಸಿಫಿಕ್ ಆಗಿ ಏನಾದ್ರು ಅಬ್ಸರ್ವೇಷನ್ ಇದ್ರೆ ಡಿಸ್ಕಸ್ ಅಂತ ಹೇಳೋದು.
ಮತ್ತೊಂದು ಸರ್ ಈಗ ದಿಶಾಂಕ ಚೆಕ್ ಮಾಡ್ತಾರೆ. ದಿಶಾಂಕಕ್ಕೆ ಪಕ್ಕದಲ್ಲಿ ಸರ್ಕಾರಿ ಜಮೀನು ಇರ್ತದೆ, ಪಕ್ಕದಲ್ಲಿ ನನ್ನ ಪ್ರೈವೇಟ್ ಜಮೀನು ಇರ್ತದೆ. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಈಗ ಅಲ್ಲಿ ದಿಶಾಂಕ ತೋರ್ಬೇಕಂತ ಎಲ್ಲಿದೆ? ಇಂಡಿಯಾ 19 ಬುಕ್ ಇರಬೇಕು, ಒಂದು ರಿಜಿಸ್ಟರ್ಡ್ ಡೀಡ್ ಇರಬೇಕು. ಈ ಕೆಲವೊಂದು ದಾಖಲೆಗಳು ಇದ್ರೆ ನಾವು ಖಾತಾ ಕೊಡಬಹುದು ಅಂತ ಇದೆ. ಆದ್ರೂ ಸರ್ ಒಂದು ಸೆಕ್ಷನ್ ಇದೆ. ಸೆಕ್ಷನ್ ಇಟ್ ಸೇಸ್ ದಟ್ ಯಾವ ರೀತಿಯ ಕೋಟೆ, ಕಟ್ಟಡ, ಸರ್ಕಾರಿ ಜಾಗ, ಗೋಮಾಳ, ಕೆರೆ ಇದ್ದಲ್ಲಿ ಅದಕ್ಕೆ ನಾವು ಖಾತಾ ಸೂಕ್ತ ಪ್ರಾಧಿಕಾರದಿಂದ ಎನ್ಒಸಿ ಇಲ್ಲದೆ ಕೊಡಬಾರದು. ಸರ್ ಒಂದ್ ನಿಮಿಷ, ಈಗ ನಾವು ಸಿಯಾರ್ ತಲಾಬಿ ಸ್ಲಮ್, ನೀವು ಸಿಯಾರ್ ತಲಾಬಿ ಬಾಡಿ ತೆಗೆದು ನೋಡಿ, ಇವತ್ತು ಕೆರೆ ಅಂತ ಬರ್ತದೆ. ಈಗ ಅವತ್ತು ನಾವು ಸ್ಲಮ್ ಡಿಕ್ಲೇರ್ ಮಾಡ್ಬೇಕಾದ್ರೆ ಮುನ್ಸಿಪಾಲಿಟಿ ಕಮಿಷನರ್ ಎನ್ಒಸಿ ಕೊಟ್ಟಿರ್ತಾನೆ, ತಹಸೀಲ್ದಾರ್ ಎನ್ಒಸಿ ಕೊಟ್ಟಿರ್ತಾನೆ, ಡಿಸಿ ಎನ್ಒಸಿ ಕೊಟ್ಟಿರ್ತಾನೆ. ಮತ್ತೆ ಈಗ ಅವೇನು ಅವಸ್ಥೆ ಸರ್? ನಾವು ಖಾತಾ ಕೊಟ್ಟಿದ್ದೀವಿ, ಎಲ್ಲಾ ಸರ್ಕಾರದ ಖಾತಾ ಕೊಟ್ಟಿದ್ದೀವಿ, ಸರ್ಕಾರದ ಅನುದಾನದಲ್ಲಿ ರೋಡ್ ಹಾಕಿದ್ದೀವಿ, ಸರ್ಕಾರದ ಅನುದಾನದಲ್ಲಿ ಮನೆ ಕಟ್ಟಿದ್ದೀವಿ, ನೀರು ಕೊಡ್ತಾ ಇದೀವಿ, ಕರೆಂಟ್ ಮಾತಾಡಿದ್ದೀವಿ, ಹೌದಾ? ಯಾಕಂದ್ರೆ ನಮ್ಮ ಕ್ಷೇತ್ರಗಳಲ್ಲಿ ಸಾಕಷ್ಟು ಶಾಸಕರು ಹೇಳಿದಂಗೆ, ವಿಧಾನ ಪರಿಷತ್ ಸದಸ್ಯರು ಹೇಳಿದ್ರೆ ಸಾಕಷ್ಟು ಜನ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದನ್ನೇ ಅವರು ಪ್ರಶ್ನೆ ಮಾಡ್ತಾರೆ. ನಾವೇನಾದ್ರು ಒಂದು ಕ್ಲಾರಿಟಿ ನಿಮಗೆ ಸರ್ಕಾರದಿಂದ ಏನ್ ಬೇಕಂತ ಕೇಳಿ ಅವರು ಅದನ್ನ ನಾನು ಹೇಳ್ತಾ ಇದ್ದೀನಿ ಸರ್. ಈಗ ಸ್ಪಷ್ಟವಾಗಿ ಕ್ಲಾರಿಟಿ ಕೊಟ್ಟಿದ್ದೇನೆ. MAR 19 ಲಿಸ್ಟ್ ಆಫ್ ಪ್ರಾಪರ್ಟೀಸ್ ನಲ್ಲಿ ಕೆರೆ ಕೊಟ್ಟಿದ್ದೀರಾ? ನನಗೆ ಗೊತ್ತಿಲ್ಲ. ಈ ಖಾತಾ ಕೊಡಬಹುದು ಅಂತೇಳಿ ಸರ್ಕಾರದ ಸುತ್ತೋಲೆ ಕಮಿಷನರ್ ಸಾಹೇಬರಿಗೆ ಹಾಕಿದೀನಿ ನಾನು. ಅದು ಕೆರೆ ಕೋಟೆ ಅಂತ ಇದೆನಾ? ಅವ್ರು ಹೇಳಲ್ಲ ಅದ್ರ ಬಗ್ಗೆ ಏನೋ ಕೊಡ್ತಾರೆ. ಅಲ್ಲ ಸರ್, ಕೆರೆ ಕೋಟೆ ಸರ್ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳು ಆರ್ಡರ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ MAR 19 ಲಿಸ್ಟ್ ಅಲ್ಲಿ ಏನು ಲಿಸ್ಟ್ ಆಫ್ ಪ್ರಾಪರ್ಟೀಸ್ ಇದಾವೆ, ಅದಕ್ಕೆ ಎಲ್ಲದಕ್ಕೂ ಈ ಖಾತಾ ಕೊಡಬಹುದು. MAR ಮಾಡಿಸ್ರಿ. ಮಾಡ್ಬೇಕಾಗಿರೋ ಅವ್ರಿಗೆ ಅಲ್ಲ, ಕಾರ್ಪೊರೇಷನ್ಗೆ ಆದೇಶ ಮಾಡಿ. ನಮ್ಮ ಸರ್ಕಾರ ನಾನು ಹೇಳೋದು ಇದು ಅಧಿಕಾರ ಸರ್ಕಾರ ಇದು ಅಧಿಕಾರ ಬರುವಂತ ತೊಡಕುಗಳನ್ನ ನಿಮ್ಮ ಹಂತದಲ್ಲಿ ನಿವಾರಿಸಿಕೊಳ್ಳಿ. ನಾನು ನಿಮ್ಗೆ ಹೇಳ್ಬೇಕು, ನಾನು ಸೆಕ್ರೆಟರಿ ಹತ್ರ ಮಾತಾಡಿದಾಗ 4 ಒಂದಿದೆ, ಅದು ಒಂದಿದೆ, ಮತ್ತು ಇನ್ನೊಂದು 2016 ತಾವೇಳಿಲ್ಲ, 3 ಇದೆ ಸರ್. ಯಾವುದೇ ನೀವು ಆಸ್ತಿಗೆ 12 ವರ್ಷ ಟ್ಯಾಕ್ಸ್ ಕಟ್ಟಿದ್ರು ಅವರು ಅಂತಂದ್ರೆ ಅದಕ್ಕೆ ನೀವು ಈ ಖಾತಾ ಕೊಡಬಹುದು. ಒಂದು ಆಯ್ತು, ನೀವು ಈ ಖಾತಾ ಕೊಡಂಗಿಲ್ಲ ಅಂತಂದ್ರೆ ನಾವು ಮೊನ್ನೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ವಿ ಸದಸ್ಯರೇ, ಕಲೆಕ್ಟ್ ಮಾಡಿದೀವಿ ನಾವು. ಅಲ್ಲ ಸರ್, ನಾನು ಹೇಳೋದು ಇವತ್ತು ಬಹಳ ಗಂಭೀರ ಸಮಸ್ಯೆ ಇದೆ ಸರ್, ತಾವು ತಿಳ್ಕೊಳ್ಳಿ. ನಾನು ಒಂದು ಎರಡನೇದು, ಮೊದಲು ನಾವು ಈ ಖಾತಾ ಯಾರಿಗಿದೆ ಅವ್ರಿಗೆ ಈ ಖಾತಾ ಕೊಟ್ಬಿಡಿ. ನಂದು ವಿನಂತಿ, ಈ ಖಾತಾ ಯಾರಿಗಿದೆ ಅವ್ರಿಗೆ ಈ ಖಾತಾ ಕೊಡ್ರಿ. ಒಂದು ಈ MAR 19 ಲಿಸ್ಟ್ ಅಲ್ಲಂತೂ ಇದ್ದು ಕೊಡ್ಬೇಕಲ್ಲ ಸರ್, ಅದು ನಮ್ಮ ಸರ್ಕಾರದ ಇದೆಯಲ್ಲ, ಪ್ರಸ್ತಾಪ ಮಾಡೋದು ಬೇಕಾಗಿಲ್ಲ ಸರ್. ನೀವು ಖಾತಾ ಕೊಡಕ್ ಶುರು ಮಾಡ್ರಿ. ಖಾತಾ ಕೊಡಕ್ಕೆ ಶುರು ಮಾಡಿ ಸರ್, ಅಧ್ಯಕ್ಷರೇ, ಕಂಡೋನ್ಕಿಲ್ಲ ಬೇರೊಂಕಿಲ್ಲ, ಇವು ರಾಯಚೂರು ಹುಟ್ಟಿದಾಗಿನಿಂದ ಹುಟ್ಟಿದಂತ ಏರಿಯಾಗಳಿವು. ಇಲ್ಲಿ ನೂರಾರು ವರ್ಷಗಳಿಂದ ಅಲ್ಲಿ ಖಾತಾ ಕೊಡ್ತಾ ಇದ್ದಾರೆ, ಪ್ರಾಪರ್ಟಿ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ, ವಾಟರ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ, ಇನ್ನಿತರ ಎಲ್ಲ ಸೌಲಭ್ಯಗಳನ್ನ ನಗರಸಭೆ ಕೂಡ ಅಲ್ಲಿ ಪೂರೈಕೆ ಮಾಡಿದೆ. ಈಗ ಅಲ್ಲಿ ಖಾತಾ ಕೊಡೋದಕ್ಕೆ ನೀವು 56, 66 ಇಸ್ವಿಯಲ್ಲಿ ಬಂದಂತ ನಿಯಮಗಳನ್ನು ಈಗ ಅಳವಡಿಸಿಕೊಂಡು ಅಲ್ಲಿ ಖಾತಾ ಕೊಡೋದು ಈಗ ಯಾವ ರೀತಿಯ ನ್ಯಾಯ ಇದೆ ಸರ್? ಖಾತಾ ಕೊಡೋಕೆ ಬರೋದಿಲ್ಲ ಅಂತ ಹೇಳಿಲ್ಲ ಸರ್, ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಸರ್. ಈಗ ಬೇರೆ ಇಶ್ಯೂಸ್ ಪೆಂಡಿಂಗ್ ಬಿಫೋರ್ ಯು, ಬಿಕಾಸ್ ಸರ್ ಮಾನ್ಯ ಉಚ್ಚ ಆದೇಶ ಇದ್ರೆ ಅದನ್ನು ಹೊರಗೆ ಜನರಿಗೆ ತೊಂದರೆ ಕೊಡೋದು ಸರಿಯಲ್ಲ. ಅದರಿಂದ ಏನಾಗ್ತದೆ, ನಗರಸಭೆಗೆ ಬರೋ ಆದಾಯವೂ ನಿಂತು ಹೋಗ್ತದೆ. ಪ್ಲಸ್ ಸರ್, ಈಗ ಇನ್ನೊಂದು ನಮಗೆ ಪುರಸಭೆ ಇಲಾಖೆ ಆಯುಕ್ತರಿಂದ ಒಂದು ಪತ್ರ ಬರ್ತದೆ. ಅಂದ್ರೆ ತಾವು 100 ಮೀಟರ್ ಒಳಗಾಗಿ ಇರ್ತಕ್ಕಂಥ ಪ್ರಾಪರ್ಟಿಗಳಿಗೆ ಹೇಳಿ ಖಾತಾ ಕೊಡಲಿಕ್ಕೆ ನಮ್ಮ ನಿರಾಕ್ಷೇಪಣೆ ಇಲ್ಲದೆ ಹೋಗ್ಬಿಡಿ ಅಂತ ಒಂದು ಪತ್ರ ಬಂದಿದೆ ಸರ್. ಈಗಾಗಲೇ ತಾವು ಹೇಳಿದಂಗೆ ಬಹಳಷ್ಟು ಇದರ ಬಗ್ಗೆ ನಮ್ಮ ಹಿಂದಿನ ಸಭೆಗಳಲ್ಲೂ ಚರ್ಚೆಯಾಗಿ ಇದನ್ನು ಹೇಗೆ ನಾವು ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡುವಂತ ಚರ್ಚೆನೂ ಆಗಿದೆ ಸರ್ ಸಾಕಷ್ಟು. ಈಗಾಗಲೇ ಸರ್ ನಾನು ಆಯುಕ್ತರ ನಮ್ಮ ಪುರಸಭೆ ಇಲಾಖೆಯವರಿಗೆ ಮಾತಾಡ್ಬೋದು ಸರ್. ಇನ್ನೂ ಒಂದು ತಿಂಗಳ ಒಳಗಡೆ ಅದನ್ನು ನಾವು ಈಗ ಒಂದು ಸೊಲ್ಯೂಷನ್ ಹಂತಕ್ಕೆ ಬಂದಿದ್ದೀವಿ ಸರ್. ಈಗಾಗಲೇ ಮಾಡ್ತಕ್ಕಂಥ ಸೊಲ್ಯೂಷನ್ ಶಾಶ್ವತವಾಗಿರುತ್ತೆ. ದಟ್ ವಿಲ್ ಬಿ ಗೆಟಿಂಗ್ ದಿ ಎನ್ಒಸಿ ಡನ್ ಫ್ರಮ್ ದೆಮ್ ಸರ್. ನಾವು ಹೇಳಿದಂಗೆ ಯಾವುದು ಹಳೆಯ ಪ್ರಾಪರ್ಟಿಗಳಿದೆ ಸರ್, ಆಂದೋಲನಿಕಿಲ್ಲ ಎಸ್ಪೆಷಲಿ. ಕೆಲವರು ನಮ್ಮ ಹತ್ರ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅಲ್ಲಿ ನಮ್ಮ ನೋಂದಣಿ ಡಾಕ್ಯುಮೆಂಟ್ ಅಲ್ಲಿ 20 ವರ್ಷ ಹಿಂದಿನ ಇದು ಇದೆ ಸರ್, ಪ್ರಾಪರ್ಟಿಗಳಿದೆ ಸರ್. ಅದು ನಾವು ಖಾತಾ ರಿಜೆಕ್ಟ್ ಮಾಡಲಿಕ್ಕೆ ಬರಲ್ಲ ಅಂತ ನಾವು ಪ್ರಸ್ತಾವ ಮಾಡಿದ್ದೀವಿ ಸರ್. ಈಗಾಗಲೇ ಅವರು ಆಯುಕ್ತರು ಮೊನ್ನೆ ಮಿನಿಸ್ಟರ್ ಲೆವೆಲ್ ಹಂತದಲ್ಲೂ ರೆವಿನ್ಯೂ ಇಲಾಖೆ ಚರ್ಚೆ ಆಗಿದೆ ಸರ್. ಇನ್ನೂ ಒಂದು ಬಹುಶಃ ಮ್ಯಾಕ್ಸಿಮಮ್ 1 ರಿಂದ 2 ತಿಂಗಳವರೆಗೆ ಅವರಿಗೆ ಖಾತಾ ಟೂ ಲಾಂಗ್ ಟೈಮ್. 2 ತಿಂಗಳ ನಗರಸಭೆ ಪುರಸಭೆ
ನಗರಸಭೆ ಇರುವಾಗಲಿಂದ ಆ ಮನೆ ಅಲ್ಲಿ ಮನೆಗಳಿವೆ, ಜನವಸತಿ ಇದೆ, ಕಾಲೋನಿಗಳಿವೆ. ಅವತ್ತಿಗೂ ಕೂಡ ಅವರು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾರೆ, ನಳದ ವಾಟರ್ ಟ್ಯಾಕ್ಸ್ ಕಟ್ತಾರೆ. ಎಲ್ಲ ರೀತಿಯ ನಗರಸಭೆ ಸೌಲಭ್ಯಗಳನ್ನ, ಮೂಲಭೂತ ಸೌಲಭ್ಯಗಳನ್ನ ಅವರಿಗೆ ಕೊಡ್ತಾ ಇದ್ದೀವಿ. ಈಗ ಹೊಸದಾಗಿ ಆ ಹಳೆ ಬಡಾವಣೆಗಳಿಗೆ ನೀವು ಖಾತಾನ ನಿರಾಕರಿಸ್ತಾ ಇದ್ದೀವಿ. ಸರ್ ರಿಜೆಕ್ಟ್ ಮಾಡ್ತಾ ಇಲ್ಲ ಅಂತ ಇದೆ ಸರ್. ಟೆಕ್ನಿಕಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಏನಾಗಿದೆ ಪರ್ಟಿಕ್ಯುಲರ್ ಆಗಿ ಕೋಟೆಗಳಿಗೆ ನಾವು ಹೇಳಿದ್ವಿ. ಅದರಲ್ಲಿ ಏನಾಗಿದೆ ಸರ್, ಫೆಬ್ರವರಿ ಮಾರ್ಚ್ ಇದೇ ವರ್ಷ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶ ಹೊರಡಿಸಿದೆ ಸರ್ ಗುಲ್ಬರ್ಗ ಸಂಬಂಧಪಟ್ಟ. ಅದರಲ್ಲಿ ಏನು ಹೇಳ್ತಾರೆ, ಈಗ ನಮಗೆ ಪುರಾತತ್ವ ಪ್ರಾಚೀನವಸ್ತು ಇಲಾಖೆದು ಒಂದು ಸುತ್ತೋಲೆ ರೂಲ್ ಇದೆ ಸರ್, ಕಾಯ್ದೆ ಇದೆ, ಅಧಿನಿಯಮ ಇದೆ. ಯಾವಾಗ ನಿಂತಿದೆ ಅದು? ಅದು 1956 66 ಹೌದಲ್ಲ, 1956 ಸರ್ ಒಂದು ನಿಮಿಷ ಕಂಪ್ನಿ ಎಲ್ಲವೂ ಕೂಡ ನಮ್ಮ ಡಿಮ್ಯಾಂಡ್ಸ್ ಇದೆ. ಇಲ್ಲಿ ನನಗಿರೋ ಡಿಸ್ಪ್ಯೂಟ್ ಏನಂತಂದ್ರೆ, ಹಳೆಯ ಏರಿಯಾಗಳು, ಫಾರ್ ಎಕ್ಸಾಂಪಲ್ ಆಜಾದ್ ನಗರ, ಉದಯ ನಗರ ಆಗಿರ್ಬೋದು, ನಮ್ಮ ಕೋಟೆಗೆ ಹಿಂದ್ಗಡೆ ಇರುವಂಥ ಏರಿಯಾಗಳಾಗಿರ್ಬೋದು, ನೀವೆಲ್ಲ ಖಾತಾ ಕೊಡೋದ್ರೆ ಡಿಲೇ ಮಾಡಬೇಕು. ಸರ್ಕಾರದ ನಿಯಮ ಹಿಂಗೈತಿ ಹಂಗೈತಿ, ಖಾತಾ ಇಲ್ಲಿ ಕೊಡೋದು ಬರೋದಿಲ್ಲ, 600 ಫೀಟ್ ದೂರ ಇರಬೇಕು, 1000 ಫೀಟ್ ದೂರ ಇರಬೇಕು ಎನ್ನುವಂಥ ಒಂದು ನಿಯಮಗಳನ್ನ ಹಾಕ್ಕೊಂಡು ಖಾತಾನ ಅವರಿಗೆ ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಇದರಿಂದ ನಗರಸಭೆಗೆ ಆದಾಯ ಲಾಸ್ ಆಗ್ತದೆ ಮತ್ತು ಆ ಬಡಾವಣೆಗಳಲ್ಲಿ ಈಗಾಗಲೇ ನೂರಾರು ವರ್ಷಗಳಿಂದ ನೆಲೆಸಿರುವಂಥ ಕುಟುಂಬಗಳಿಗೆ ಖಾತಾ ತೆಗೆದುಕೊಳ್ಳುವ ಹಕ್ಕು ನಾವು ಅವರಿಗೆ ವಂಚನೆ ಮಾಡಿದಂಗೆ ಆಗ್ತದೆ. ಇದನ್ನ ನಾನು ಈ ಖಾತಾ ವಿಷಯದಲ್ಲಿ ಎಷ್ಟು ನೀವು ಇದುವರೆಗೆ ಕಲೆಕ್ಟ್ ಮಾಡಬೇಕಾಗಿತ್ತು, ಎಷ್ಟು ಮನೆಗಳಿವೆ, ಅದಕ್ಕೆ ತಕ್ಕಂತೆ ಕರೆಕ್ಟಾಗಿ ಸೆಲೆಕ್ಷನ್ ಆಗಿಲ್ಲ ಅನ್ನೋದು ನನ್ನ ಒಂದು ಅಪೇಕ್ಷೆ. ಉತ್ತರ ಕೊಡ್ತೀನಿ ಸರ್. ಅಂತ ಏರಿಯಾದಲ್ಲಿ ಯಶಸ್ವಿಗೆ ಆ ನೋಡಿ ಫಿಕ್ಸ್ ಮಾಡಿ ಕೇಳಿ ಗುಂಡಿ ಮುಚ್ಚಕನ್ನ ಮಾಡೋದ ಬರ್ತದೆ. ಅಂಗವೈಕಲ್ಯರಿಗೆ ಕರ್ನಾಟಕದ ಇವತ್ತು ಎಲ್ಲಿ ಗುಂಡಿ ಮುಚ್ಚಿಲ್ಲ, ಗುಂಡಿ ಮುಚ್ಚಲು ಆಗುವುದು. ಹೊಸ ರಸ್ತೆ ಹೊಸ ಕಾಮಗಾರಿ ಮಾಡಕ್ ಮಾತ್ರ ನಮ್ಮ ಅನುದಾನ ಬಳಸಕ್ ಬರ್ತದ, ಯಾವುದೇ ರಿಪೇರಿ ಬರೋದಿಲ್ಲ. ಅದೇ ಅಗತ್ಯನೇ ನಾನು ಅಷ್ಟೇ. ಜವಾಬ್ದಾರಿ ನಮ್ಮದು, ನಾವು ತಿಳ್ಕೊಬೇಕಲ್ರಿ, ನಾವು ಯಾವ ಉದ್ಯೋಗಿವಿ, ಯಾವ ನೀವು ಎಲ್ಲಿ ಹೊಸ ಕೆಲ್ಸಕ್ಕೆ ಮಾತ್ರ ಬರ್ತದೆ ತಿಳ್ಕೊಳ್ಳಿ. ಕಾನೂನು ಅನುದಾನ ಬಂದಾಗ ಹೆಂಗ್ ಖರ್ಚು ಮಾಡ್ಬೇಕು, ನೀವು ಮಂತ್ರಿಗಳು ಜೊತೆ ಮಾಡ್ಬೇಕಂತ ಅವ್ರು ತೆಗೆದಿಲ್ಲ. ನನ್ನ ಹೆಸರು ತಗೊಂಡ್ಮೇಲೆ ನಾನು ಆನ್ಸರ್ ಮಾಡ್ಬೋದ? ನಮ್ದು ಕರ್ತವ್ಯ, ನನ್ನ ಹೆಸರು ತಗೊಂಡ್ಮೇಲೆ ಕರ್ತವ್ಯ ಅವ್ರಿಗೆ ಕರ್ತವ್ಯ ಯಾವಾಗ ಆಗ್ತದ? ನಿಮ್ಮ ಅನುದಾನದಲ್ಲಿ ನಗರಸಭೆಗೆ ದುಡ್ಡು ಕೊಡ್ರಿ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಈ ಗುಂಡಿ ಮುಚ್ಚೋ ಜವಾಬ್ದಾರಿ ನಗರಸಭೆದು ಐತಿ, ನಮ್ದು ಐತಿ, ನಿಮ್ಮದು ಐತಿ, ಎಲ್ಲರಿಗೂ ಇದೆ. ಬಟ್ ನಾನು ಶಾಸಕನಾದ ಮೇಲೆ ನಗರಸಭೆ ಆಗಲಿ ಕಾರ್ಪೊರೇಷನ್ ಆಡಳಿತದಲ್ಲಿ ನಾನು ಎಂದೂ ಇಂಟರ್ಫೇರ್ ಮಾಡಿಲ್ಲ. ನಾನು ಈಗಾಗಲೇ ಕಮಿಷನರ್ ಅವರಿಗೆ 10 ಸಾರಿ ಭೇಟಿ ಮಾಡಿ ಗುಂಡಿ ಮುಚ್ಚೋದಕ್ಕೆ ಕ್ರಮ ಕೈಗೊಳ್ಳಿ ಸರ್ ಅಂತ ಹೇಳಿ ಈಗಾಗಲೇ ಟೆಂಡರ್ ಮುಗಿದಿದೆ. ತಮ್ಮ ಗಮನಕ್ಕೆ ಗೊತ್ತಿಲ್ಲ. ಸ್ವಲ್ಪ ಮಳೆಗಾಲ ಇರೋದ್ರಿಂದ ಮಳೆಗಾಲ ಮುಗಿದ ತಕ್ಷಣ ಆ BT ಪ್ಲಾಂಟ್ ಸ್ಟಾರ್ಟ್ ಆದ ತಕ್ಷಣ ಗುಂಡಿ ಮುಚ್ಚೋದ ಕಾರ್ಯ ಮಾಡ್ತೀವಿ ಅಷ್ಟೇ. ನಾನು ಶಾಸಕನಾಗಿದ್ದೀನಿ, ನನಗೆ ಮಾಡಬೇಕು ಗುಂಡಿ ಮುಚ್ಚೋದ್ರಿಂದ ನನಗೆ ಗುಂಡಿ ಮುಚ್ಚೋಂತ ಅನುದಾನ ಬರೋದಿಲ್ಲ. ಅಷ್ಟೇ ಹೇಳಬೇಕಿದ್ರೆ ಅಷ್ಟೇ ನಾನೇನ್ ಬೇರೆ ಈಗಾಗಲೇ ಟೆಂಡರ್ ಆಗಿ ಪ್ರಶ್ನೆಗೆ ನೀವು ಕೊಟ್ಟ ಉತ್ತರ. ಮಹಾನಗರ ಪಾಲಿಕೆಯ ಮಳಿಗೆಗಳಿಗೆ ಹಿಂದಿನಿಂದಲೂ ಒಂದೇ ಬಾಡಿಗೆಯನ್ನ ನಿಗದಿಪಡಿಸಲಾಗಿದೆ. ಬಾಡಿಗೆ ದರವನ್ನ ಹೆಚ್ಚಳ ಮಾಡಿಲ್ಲ. ಜೊತೆಗೆ ಮಳಿಗೆಯನ್ನ ಬಾಡಿಗೆ ಪಡೆದವರು ಹೆಚ್ಚಿನ ಬೆಲೆಗೆ ಬೇರೆಯವರಿಗೆ ಬಾಡಿಗೆ ನೀಡುತ್ತಿರುವ ಕುರಿತು ಮಾಹಿತಿ ಇದ್ದು, ಇದನ್ನು ಸರಿಪಡಿಸಲು ಪಾಲಿಕೆ ಮುಂದಾಗಬೇಕು ಎಂದು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಲಾಯಿತು. ಈ ಕುರಿತು ಮೊದಲಿಗೆ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಮಾತನಾಡಿ, ನಗರದಲ್ಲಿ ಪಾಲಿಕೆಯ ವ್ಯಾಪ್ತಿಯಲ್ಲಿರುವ 282 ಮಳಿಗೆಗಳಲ್ಲಿ 172 ಮಳಿಗೆಗಳಿಂದ ಬಾಡಿಗೆ ಪಡೆಯಲಾಗುತ್ತಿದ್ದು, ಹಿಂದಿನಿಂದ 600-700 ರೂಪಾಯಿವರೆಗೆ ಬಾಡಿಗೆ ಪಡೆಯಲಾಗುತ್ತಿದೆ. ಇದನ್ನು ಪರಿಷ್ಕರಿಸಿ ಬಾಡಿಗೆ ದರ ಹೆಚ್ಚಳ ಮಾಡಬೇಕು ಎಂದರು. ಇದೇ ವಿಚಾರವಾಗಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಪಾಲಿಕೆ ಸದಸ್ಯ ದರೂರ್ ಬಸವರಾಜ್ ಮಾತನಾಡಿ, ಮಳಿಗೆಗಳನ್ನ ಬಾಡಿಗೆ ಪಡೆದುಕೊಂಡವರೇ ಬೇರೆಯಾಗಿರುತ್ತಾರೆ, ಅಲ್ಲಿ ವ್ಯಾಪಾರ ಮಾಡುವವರೇ ಬೇರೆಯಾಗಿರುತ್ತಾರೆ. ಇದನ್ನ ಮೊದಲು ಪರಿಶೀಲಿಸಬೇಕು. ಬಾಡಿಗೆ ಪಡೆದಾಗ ನೀಡುವ ಒಪ್ಪಂದ ಪತ್ರ ಹಾಗೂ ಅಲ್ಲಿ ವ್ಯಾಪಾರಕ್ಕಾಗಿ ನೀಡುವ ವ್ಯಾಪಾರ ಪರವಾನಗಿಯನ್ನ ಪರಿಶೀಲಿಸಬೇಕು ಎಂದರು. ಇದೇ ವೇಳೆ ಸದಸ್ಯ ಎನ್ ಶ್ರೀನಿವಾಸ್ ಮಾತನಾಡಿ, ಬಾಡಿಗೆಗೆ ನೀಡಿದ್ದ ಮಳಿಗೆಗಳನ್ನ ಬಾಡಿಗೆ ಪಡೆದವರು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಕಟ್ಟಡ ವರ್ಗಾವಣೆಯನ್ನ ಪಾಲಿಕೆಯ ಅಧಿಕಾರಿಗಳೇ ಹಿಂದೆ ಮಾಡಿರುವುದು ಗಮನ
ಗಮನಾರ್ಹ. ಕೂಡಲೇ ಈ ಬಗ್ಗೆ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದರು. ಇಲ್ಲ ಆಯ್ತ್ರೆ ಪ್ರಸ್ತುತ ಆಕ್ಷನ್ ರೇಟ್ಗೆ ಕೊಡ್ರಿ, ಪರವಾಗಿಲ್ಲ. ಅವ್ರಿಗೆ ಕೊಡ್ರಿ. ಪ್ರಸ್ತುತ ನೀವು ಪ್ರೆಸೆಂಟ್ ರೇಟ್ ವ್ಯಾಲ್ಯೂಯೇಷನ್ ಮಾಡಿ ಆಕ್ಷನ್ ಮಾಡಿ ಕೊಡ್ರಿ. ಬಟ್ ಏನಾಯ್ತು ಅಂತಂದ್ರೆ 20-25 ವರ್ಷದಿಂದ 30 ವರ್ಷದಿಂದ ಅವರೇ ಇದ್ದಾರೆ. 600 ರೂಪಾಯಿ 800 ರೂಪಾಯಿ ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಮತ್ತೆ ನಮ್ಮ ಏನು ನಿಯಮಗಳಿದೆ ಆ ನಿಯಮಗಳನ್ನ ನಮ್ಮ ಕಾರ್ಪೊರೇಷನ್ ಹಿಂದಿನ ನಗರಸಭೆ ನಾವು ಯಾರು ಕೂಡ ಕಟ್ಟುನಿಟ್ಟಾಗಿ ಜಾರಿ ಮಾಡಿಲ್ಲ ಅನ್ನೋದು ನಮ್ಮ ಪ್ರಾಕ್ಟಿಕಲ್ ಆಗಿ ನಮ್ಮ ಗಮನಕ್ಕೆ ಬಂದಿದೆ. ಈ ಕೆಲವು ಸದಸ್ಯರ ಗಮನಕ್ಕೂ ಇದೆ. ಇದು ನಗರಸಭೆಗೆ ಬಹಳಷ್ಟು ಆದಾಯ ಸೋರಿಕೆ ಆಗ್ತಾ ಇದೆ. ಇದರ ಬಗ್ಗೆ ಸೀರಿಯಸ್ ಆಗಿ ಒಂದು ಸಭೆ ಮಾಡಿ ನಗರಸಭೆ ಸದಸ್ಯರನ್ನು ಒಳಗೊಂಡಂತ ಒಂದು ಉಪಸಮಿತಿ ಮಾಡಿ ಎಷ್ಟು ಮಾಳಿಗೆಗಳು ದುರಸ್ತಿ ಬಗ್ಗೆ ಒಂದು ಇದರಲ್ಲೇ ರೆಸಲ್ಯೂಷನ್ ಮಾಡಿ ಅಮೌಂಟ್ ಅನ್ನ ಒಂದು ರಿಲೀಸ್ ಮಾಡಿ ಪಾಸ್ ಮಾಡೋಣ ಅಂತ. ಮತ್ತು ಫೈನಲ್ ಆಕ್ಷನ್ ರೇಟ್ 10%. ಅವರು 800-900 ರೂಪಾಯಿ ಆಕ್ಷನ್ ಮಾಡಿ ಕೊಡ್ತಾರೆ. ಈಗ 10% ಆಕ್ಷನ್ ಎಷ್ಟಾಗ್ತದೆ? ಯಾರಿಲ್ಲ ಅಂತ ಗೊತ್ತಾ? ಈಗ ಅವರಿಗೆ ಯಾರು ತಗೊಂಡಿರ್ತಾರೆ ಬಿಲ್ಡಿಂಗ್ ಓನರ್ ಯಾರು? ಈಗ ಏನಾಗಿದೆ, ಈಗ ಯಾರಿಗೆ ನಾವು ಅಗ್ರಿಮೆಂಟ್ ಮಾಡಿರ್ತೀವಿ ಓನರ್ ಅಲ್ಲ, ಈಗ ಯಾರಿಗೆ ತಗೊಂಡಂತದ್ರ ಬಿಸ್ನೆಸ್ ಮಾಡೋನು ನೀವು ಮೊದಲೊಂದು ಡಿಸ್ಕವರಿ ಮಾಡ್ರಿ. ಬಿಸ್ನೆಸ್ ಓನರ್ ಡಿಸ್ಕವರಿ ಇನ್ನೂ 4 ದಿನ ಮುಂದಕ್ಕೆ ಹೋಗ್ಲಿ. ಬಟ್ ಈಗ ಕಮಿಟಿ ಈ ಮೀಟಿಂಗ್ ಮುಗಿದ ತಕ್ಷಣ ಅದು ಚಾಲಾಗಬೇಕು ಕೆಲಸ. ಇಲ್ಲಾರ ಮತ್ತೆ ಓನರ್ ಈಗ ಮೀಟಿಂಗ್ ಮಾಡಿದ್ರೆ ರೆಗ್ಯುಲೇಷನ್ ಅವರಿಗೆ ಒಂದು ಇಸ್ಟೇಟ್ ರೂಲ್ಸ್ ಇದೆ. ಕಾರ್ಪೊರೇಷನ್ ಅಥವಾ ಇಸ್ಟೇಟ್ ರೂಲ್ಸ್ ಪ್ರಕಾರ ಇಲ್ಲಿ ಹಿಂದೆಯಿಂದಾನೇ ಅದನ್ನ ಬಾಡಿಗೆ ಹೇಗೆ ಕೊಡಬೇಕು ಅಂತ ಪದ್ಧತಿ ಫಾಲೋ ಮಾಡಿಲ್ಲ ಸರ್. ಅವರು ಈಗ ಜಯಂತ್ ಸಾಹೇಬ್ ಹೇಳಿದಾಗ ಹಿಂದೆ ಏನೊಂದು ರೆಸಲ್ಯೂಷನ್ ಆಗಿತ್ತು, ಅದು ಅನುಷ್ಠಾನ ಆಗಿರಲಿಲ್ಲ. ಈಗ ಸರ್ ತಾವು ಹೇಳಿದಂಗೆ ಸರ್ ನಾವು ಇದನ್ನ ಎಲ್ಲ ಒಳಗೊಂಡು ಮಾಡಿದ್ದೀವಿ ಸರ್. ಈಗ ನಿಯಮದಲ್ಲಿ ನಮಗೆ ಇದೆ. ಈಗ ಏನು ನಾವು ನೆಲ ಬಾಡಿಗೆ ಫಿಕ್ಸ್ ಮಾಡಿದ್ದೀವಿ ಸರ್, ಮಿನಿಮಮ್ ಕಾಸ್ಟ್. ಅದು ಹಾರ ಜಾಗ ಅಂತ ನಮಗೆ ಗೊತ್ತಾಗುತ್ತೆ, ಪ್ರೈಸ್ ಎಷ್ಟು ಆಗುತ್ತೆ, ಯಾರಿಗೆ ಪ್ರತಿಯೊಂದು ಮಳಿಗೆಗೆ ಎಷ್ಟೊಂದು ಕೊಡಬೇಕು ಅಂತ ಗೊತ್ತಾಗುತ್ತೆ. ಆದ ನಂತರ ಅಲ್ಲಿ ಯಾರ್ಯಾರು ಬಹಳಷ್ಟು ವರ್ಷಗಳಿಂದ ಅಲ್ಲಿ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ ಸರ್, ಅವ್ರಿಗೆ ನಾವು ರೈಟ್ ಟು ಫಸ್ಟ್ ರಿಫ್ಯೂಸಲ್ ಅಂತ ಕೊಡ್ತೀವಿ. ಸೊ ಏನು ಅಮೌಂಟ್ ನಮಗೆ ಡಿಸ್ಕವರಿ ಆಗುತ್ತೆ ಅದರಿಂದ 5% ಅವರು ಹೆಚ್ಚುವರಿ ಕೊಟ್ಟು ಅವ್ರಿಗೆ ಹೋಗಿ ಮಾಡಿ ಅಂತ ಸೇರಿಸ್ತೀವಿ ಸರ್. ಮನ್ಸ್ಲಾಪುರ್ ಗ್ರಾಮದ ರಸ್ತೆಗೆ ಶ್ರೀ ಸಿದ್ದಲಿಂಗೇಶ್ವರ ದೇವಸ್ಥಾನ ಸುಕ್ಷೇತ್ರ ಮನ್ಸ್ಲಾಪುರ್ ರಸ್ತೆ ಎಂದು ನಾಮಕರಣ ಮಾಡಿ ನಾಮಫಲಕ ಅಳವಡಿಸಬೇಕೆಂದು ಮನ್ಸ್ಲಾಪುರ್ ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮಸ್ಥರ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಅವರಿಗೆ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣ ಆವರಣದಲ್ಲಿ ಮನವಿ ಸಲ್ಲಿಸಲಾಯಿತು. ನಗರದ ಗೋಶಾಲಾ ರಸ್ತೆಗೆ ಹೊಂದಿಕೊಂಡಿರುವ ಮನ್ಸ್ಲಾಪುರ್ ಗ್ರಾಮಕ್ಕೆ ಹೋಗುವ ರಸ್ತೆಗೆ ಬೇರೆ ಯಾವುದೇ ಹೆಸರು ನಾಮಕರಣ ಮಾಡದೆ ಶ್ರೀ ಸಿದ್ದಲಿಂಗೇಶ್ವರ ದೇವಸ್ಥಾನ ಸುಕ್ಷೇತ್ರ ಮನ್ಸ್ಲಾಪುರ್ ರಸ್ತೆ ಎಂದು ನಾಮಕರಣ ಮಾಡಿ ನಾಮಫಲಕ ಅಳವಡಿಸಬೇಕು ಎಂದು ಮನವಿ ಮಾಡಿದರು. ನಗರದಿಂದ ಕೇವಲ 4 ಕಿಲೋಮೀಟರ್ ಅಂತರದಲ್ಲಿರುವ ಐತಿಹಾಸಿಕ ಪರಂಪರೆಯ ದೇವಾಲಯಗಳು ಈ ಗ್ರಾಮದಲ್ಲಿ ಇರುವುದರಿಂದ ಶ್ರೀಶೈಲ ಪೀಠದ ರೀತಿಯಲ್ಲಿ ಪ್ರಸಿದ್ಧಿ ಹೊಂದಿದೆ. ಪುರಾತನವಾದ ಶ್ರೀ ಸಿದ್ದಲಿಂಗೇಶ್ವರ ದೇವಸ್ಥಾನ ಇತಿಹಾಸ ಪ್ರಸಿದ್ಧಿ ಪಡೆದಿದೆ. ಪುರಾತನ ಐತಿಹಾಸಿಕ ದೇವಸ್ಥಾನ ಇರುವ ಈ ಮನ್ಸ್ಲಾಪುರ ಗ್ರಾಮ ಸುಕ್ಷೇತ್ರ ಶ್ರೀ ಸಿದ್ದಲಿಂಗೇಶ್ವರ ರಸ್ತೆ ಎಂದು ನಾಮಕರಣ ಮಾಡಲು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಗ್ರಾಮಕ್ಕೆ ಹೋಗುವ ದೇವಸ್ಥಾನ ಸುಕ್ಷೇತ್ರ ಮನ್ಸಾಪುರ ರಸ್ತೆಯಲ್ಲಿ ನಾಮಕರಣ ಮಾಡಿ ಫಲಕ ಅಳವಡಿಸಬೇಕು. ನಮ್ಮ ಗ್ರಾಮಕ್ಕೆ ಮೊದಲು ಮನ್ಸಾಪುರ ರಸ್ತೆ ಅಂತಾನೆ ರೈಸ್ ಮಿಲ್ಗಳ ಸಹಿತ ಬ್ಯಾಗ್ಗಳ ಸಹಿತ ರಸ್ತೆ ಹೆಸರು ಹಾಕ್ಯಾರ. ಆಮೇಲೆ ಮುನ್ಸಿಪಾಲ್ಟಿಯವರು ಕೂಡ ಮನ್ಸಾಪುರ ರಸ್ತೆ ಅಂತಾನೆ ಹೆಸರು ಹಾಕ್ಯಾರ. ಇವತ್ತು ಏನೋ ವೈಯಕ್ತಿಕವಾಗಿ ಯಾರೋ ತಮ್ಮ ಹೆಸರನ್ನ ಬದಲಾಯಿಸಬೇಕು ಅಂತ ಬಂದಾರ. ಅದಕ್ಕಾಗಿ ನಾವು ಸ್ಟ್ರೈಕ್ ಮಾಡಕತ್ತೀವಿ. ನಮ್ಮ ಹೆಸರು ನಮ್ಗೆ ಉಳಿಸ್ಕೊಟ್ರೆ ಸಾಕು, ಮನ್ಸಾಪುರ ರಸ್ತೆ ಎಂಬ ಹೆಸರು ಉಳಿದು ಸಾಕು. ಸಿದ್ದಲಿಂಗೇಶ್ವರ
ಈ ಸಂದರ್ಭದಲ್ಲಿ ಸಿದ್ದಪ್ಪಗೌಡ ಮಾಲಿ ಪಾಟೀಲ್, ಶಂಕರ್ ರೆಡ್ಡಿ ಗೌಡ, ಬನಶಂಕರಯ್ಯ ಸ್ವಾಮಿ, ಸೈಯದ್ ಸಾಬ್, ಶಶಿಧರ್ ಪಾಟೀಲ್, ಸಿದ್ದಯ್ಯ ಸ್ವಾಮಿ, ಅಭಿಷೇಕ್ ರೆಡ್ಡಿ, ಲಿಂಗಯ್ಯ ದಿಡ್ಡಿ, ರಾಮರೆಡ್ಡಿ ಗೌಡ, ಶಿವರಾಜ್ ಹೊಸಪೇಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಿಯಮ ಪಾಲನೆ ಮಾಡಬೇಕು ಎಂದು ಹೇಳುವ ಇಲಾಖೆಗಳೇ ನಿಯಮಗಳನ್ನು ಉಲ್ಲಂಘಿಸುತ್ತಿರುವುದು, ಸಾಲು ಬೋಧಿಸುತ್ತಿರುವ ಪಂಡಿತನೇ ತಪ್ಪು ಮಾಡಿದರೆ ಶಿಷ್ಯನಿಗೆ ಯಾವ ದಾರಿ ಎಂಬ ಮಾತಿನಂತೆ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಿಯಮ ಉಲ್ಲಂಘನೆಯಾಗಿದೆ. ಕನ್ನಡ ಭಾಷೆ ಉಳಿವಿಗೆ ಮತ್ತು ಬೆಳೆಸಲು ನಗರದಲ್ಲಿರುವ ಅಂಗಡಿ ಮುಂಗಟ್ಟುಗಳ ನಾಮಫಲಕದಲ್ಲಿ ಕಡ್ಡಾಯ ಕನ್ನಡ ಎಂಬ ನಿಯಮಗಳನ್ನ ಜಾರಿಗೆ ತಂದು ತಾವೇ ನಿಯಮವನ್ನ ಉಲ್ಲಂಘಿಸಿದ ಘಟನೆ ಇಂದು ನಡೆದ ಸಾಮಾನ್ಯ ಮಹಾಸಭೆಯಲ್ಲಿ ನಡೆದಿದೆ. ಸಭೆಯ ಮುಖ್ಯ ವೇದಿಕೆಯ ಮೇಲೆ ಮಹಾಪೌರರು, ಉಪ ಮಹಾಪೌರರು ಮತ್ತು ಪಾಲಿಕೆ ಆಯುಕ್ತರ ನಾಮಫಲಕಗಳು ಇಂಗ್ಲಿಷ್ ನಲ್ಲಿ ರಾರಾಜಿಸಿದವು. ಇನ್ನು 3 ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲು ಜಿಲ್ಲಾಡಳಿತ ಸೇರಿದಂತೆ ಇತರ ಇಲಾಖೆಗಳು ಸಿದ್ಧತೆ ನಡೆಸಿದ್ದು, ಆದರೆ ಪಾಲಿಕೆ ಮಾತ್ರ ಪಾಲಿಕೆ ಸದಸ್ಯರ ನಾಮಫಲಕಗಳನ್ನ ಕನ್ನಡದಲ್ಲಿ ಬರೆಯಿಸಿ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪಮಹಾಪೌರ ಸಾಜಿದ್ ಸಮೀರ್ ಮತ್ತು ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಅವರ ಹೆಸರುಗಳುಳ್ಳ ನಾಮಫಲಕಗಳನ್ನ ಇಂಗ್ಲಿಷ್ ನಲ್ಲಿ ಬರೆಸಿದ್ದರು. ಕಡ್ಡಾಯ ಕನ್ನಡ ನಿಯಮವನ್ನ ಪಾಲಿಸಬೇಕಾದ ಪಾಲಿಕೆಯೇ ನಿಯಮ ಉಲ್ಲಂಘಿಸಿರುವುದು ಹಲವು ಸದಸ್ಯರು ಮತ್ತು ಸಾರ್ವಜನಿಕರ ಚರ್ಚೆಗೆ ಕಾರಣವಾಗಿವೆ. ಸಿಂಧನೂರಿನ RH ಕಾಲೋನಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಕ್ರಮ ನಡೆದಿದ್ದು, ಈ ಬಗ್ಗೆ ಸಹಕಾರ ಸಂಘಗಳ ಉಪನಿಬಂಧಕರಿಗೆ ದೂರು ನೀಡಿದ್ದು, ತನಿಖೆ ನಡೆಸಿ ವರದಿ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸೂಕ್ತ ತನಿಖೆ ನಡೆಸಿ ಅಧಿಕಾರಿಗಳ ವಿರುದ್ಧ ಸಹಕಾರಿ ಸಂಘದಲ್ಲಿ ನಡೆದ ಅಕ್ರಮಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಂಘದ ಸದಸ್ಯ ಆರೋಗ್ಯ ಸ್ವಾಮಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ RH ನಂಬರ್ 2 ಬ್ಯಾಂಕ್ ನಿರ್ದೇಶಕರಿದ್ದು, ಬ್ಯಾಂಕಿನಲ್ಲಿ ಸಾಲದ ಮೇಲೆ 1570 ಕೆಜಿಯ ಭತ್ತ ತುಂಬಿದ ಚೀಲಗಳನ್ನ ಅಡಮಾನ ಇಟ್ಟಿದ್ದು, ಇದೀಗ ಈ ಚೀಲಗಳು ಗೋದಾಮಿನಿಂದ ಕಾಣೆಯಾಗಿವೆ ಎಂದು ಆರೋಪಿಸಿದರು. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತಪೋಸ್ ರಾಯ್ ಅವರು ಅಕ್ರಮ ನಡೆಸಿದ್ದು, ಈ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ. ನಿರ್ದೇಶಕರಿದ್ದರೂ ಯಾವುದೇ ಮಾಹಿತಿ ಕೊಡುತ್ತಿಲ್ಲ. ಸಾಲಕ್ಕಾಗಿ ಅಡಮಾನ ಇಟ್ಟಿದ್ದ ಚೀಲಗಳು ಎಲ್ಲಿ ಹೋಗಿವೆ ಎಂಬುದರ ಕುರಿತಾಗಿ ಸಹಕಾರ ಸಂಘಗಳ ಉಪನಿಬಂಧಕರಿಗೆ ದೂರು ನೀಡಿದ್ದು, ಆದರೆ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ವರದಿ ನೀಡುವಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆರೋಪಿಸಿದರು. ಇದೀಗ ಕರ್ನಾಟಕ ರಾಜ್ಯ ಸಹಕಾರಿ ಸಂಘಗಳ ಲೆಕ್ಕ ಪರಿಶೋಧಕರಿಗೆ ದೂರು ನೀಡಲಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು, ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕು, ಸಾಲಕ್ಕಾಗಿ ಅಡಮಾನ ಇಟ್ಟಿದ್ದ ಭತ್ತ ಮರಳಿ ಕೊಡಬೇಕು ಎಂದು ತಿಳಿಸಿದರು. 24 ಡಿಸೆಂಬರ್ನಲ್ಲಿ ಡೈರೆಕ್ಟರ್ ಆಗಿ ಫಸ್ಟ್ ಚೇರ್ಮನ್ ಸೀಟ್ ಸೆಲೆಕ್ಟ್ ಮಾಡಿದ್ದು 1ನೇ ತಾರೀಕಿಗೆ 2025 1ನೇ ತಾರೀಕಿಗೆ ಡೈರೆಕ್ಟರ್ ಸೀಟ್ ಸೆಲೆಕ್ಟ್ ಮಾಡಿದ್ದೀವಿ. ಆಮೇಲೆ ಅದೇ ಜನವರಿ ತಿಂಗಳಲ್ಲಿ ಮೀಟಿಂಗ್ ಇಟ್ಟಿದ್ರು. ಮೀಟಿಂಗ್ ಇರೋ ಮುಂದೆ ಅದೇ ಡೈರೆಕ್ಟರ್ ನಮಗೆ ತಿಳಿಸಿದ್ದಾರೆ. ಇದರಲ್ಲಿ ಭಾಳ ಮಕ್ಕಳು ಜಾಸ್ತಿ ತಪ್ಪು ಜಾಸ್ತಿ ಆಗಿದೆ, ಇದನ್ನು ನೀವು ಸ್ವಲ್ಪ ವಿಚಾರಣೆ ಮಾಡೋದು ನಾವು ಅವಾಗ ಲೆಕ್ಕ ಕೇಳಿದ್ದಾರೆ. ಅವರು ಒಂದು 4ನೇ ಭಾಗ ಕೂಡ ನಮಗೆ ಲೆಕ್ಕ ಕೊಡಲಿಲ್ಲ. ಯಾಕಂದರೆ ನಿಮ್ಗೆ ಎಲ್ಲರಿಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಾವು ಎಲ್ಲರಲ್ಲಿ. ಮತ್ತೊಂದು ಮೀಟಿಂಗಲ್ಲಿ ಸರಿಗೆ ಕೊಟ್ಟಿಲ್ಲ. 3ನೇದಾಗಿ ಏನು ಮಾಡಿದ್ವಿ, ನಾವು ಪೇಪರ್ ನ್ಯೂಸ್ ಕೊಟ್ಟಿದ್ದೀವಿ. ಅವಾಗ ಪೇಪರ್ ನ್ಯೂಸ್ ಕೊಟ್ಟಿದ ಮೇಲೆ ಒಂದು ಅರ್ಧ ಡಾಕ್ಯುಮೆಂಟ್ಸ್ಗಳು ನಮ್ಮ ಕೈಯಾಗಿ ಕೊಟ್ಟಿದ್ದಾರೆ. ಯಾವ ಸಾಲ ತಗೊಂಡಿದ್ದವರು ಏನು ಮಾಡ್ತಿದ್ರು ಅರ್ಧ ಡಾಕ್ಯುಮೆಂಟ್ಸ್ಗಳು ಕೊಟ್ಟಿದ್ದಾರೆ. ಇನ್ನೂ ಕೆಲವು ಬ್ಯಾಂಕ್ ಲಿಸ್ಟ್ಗಳು ನಮಗೆ ಗೊತ್ತಿಲ್ಲ. ಬ್ಯಾಂಕ್ನಲ್ಲಿ ಎಷ್ಟು ನಮ್ಮದು ಸೊಸೈಟಿ ಟರ್ನ್ ಓವರ್ ಮಾಡ್ತದೆ ಅದರ ಬಗ್ಗೆ ಏನು ಅವರು ನಮಗೆ ಸರಿಯಾಗಿ ಡಾಕ್ಯುಮೆಂಟ್ಸ್ಗಳು ಕೊಟ್ಟಿಲ್ಲ. ಸೊಸೈಟಿಯಲ್ಲಿ ಎಷ್ಟು ಅಕೌಂಟ್ ಇದೆ ಎಂಬುದು ಕೂಡ ನಮಗೆ ಇಲ್ಲಿವರೆಗೆ ತಿಳಿಸಿಲ್ಲ. ನಾವು ಎಷ್ಟು ಕೇಳಿದ್ರು ಅವರು ಡೈರೆಕ್ಟ್ರು, ಸೆಕ್ರೆಟರಿ ಅವರು, ಚೇರ್ಮನ್ ಅವರು ಬೇಕಾದವರು 2-3 ಅವ್ರಿಗೆ ಮಾತ್ರ ತಿಳಿಸ್ತಾರೆ. ಎಲ್ಲ ಡೈರೆಕ್ಟ್ರು ತಿಳಿಸಲಿಲ್ಲ ಅವರು. ಅದರಿಂದ ಈಗ ನಮ್ಮಲ್ಲಿ ಏನು ಕೇಳಿದ್ರು ಸರಿಯಾದ ಉತ್ತರ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಮಾಣಿಕ್ ಸರ್ಕಾರ್, ಆನಂದೋಬಾರ್, ಸುನೀಲ್ ವಿಶ್ವಾಸ್, ದೀಪಕ್ ಮಂಡಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತರಕಾರಿ ಮಾರಾಟಗಾರರ ಹಾಗೂ ರೈತ ಉತ್ಪಾದಕರ ಸಂಘದ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಅವರಿಗೆ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದ ಆವರಣದಲ್ಲಿ ಮನವಿ ಸಲ್ಲಿಸಿ ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು. ರೈತರಿಂದ ಯಾವುದೇ ರೀತಿಯ ಹಣವನ್ನ ರವೀಂದ್ರ ಜಲ್ದಾರ್ ಅವರು ಕೇಳಿಲ್ಲ ಹಾಗೂ ಪಡೆದಿಲ್ಲ. ಆದರೆ ಎನ್ ಮಹಾವೀರ್ ಅವರು ಎಲ್ಲಾ ಮಾರಾಟಗಾರರಿಂದ ಲಂಚ ಕೇಳಿದ ಘಟನೆ ನಡೆದಿದೆ ಎಂದು ಆರೋಪಿಸಿದರು. ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಯ ಸಂಬಂಧದಲ್ಲಿ ಎನ್ ಮಹಾವೀರ್ ಇವರು ನಗರಸಭೆಗೆ 14,88,850 ರೂಪಾಯಿ ಬಾಕಿ ಇದ್ದು ನಗರಸಭೆ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಎಂದು ಸಂಘದವರು ಆರೋಪಿಸಿದರು. ಇವರಿಗೆ ಬಾಡಿಗೆದಾರರಿಂದ ಹಣ ವಸೂಲಿ ಮಾಡಲು ಯಾವ ಅಧಿಕಾರ ನೀಡಲಾಗಿದೆ, ಇವರಿಗೆ ಆದೇಶ ನೀಡಿದವರು ಯಾರು ಎಂಬ ಪ್ರಶ್ನೆಯನ್ನ ಸಂಘವು
ಎತ್ತಿ ಹಿಡಿದಿದೆ. 2019ರಿಂದ 22ರವರೆಗೆ ಕೊರೋನಾ ಲಾಕ್ಡೌನ್ ಅವಧಿಯಲ್ಲಿ ಜಿಲ್ಲಾಧಿಕಾರಿಗಳು ರೈತರಿಗೆ ತರಕಾರಿ ಮಾರಾಟಕ್ಕೆ ಪರವಾನಗಿ ನೀಡಿದ್ದು, ನಂತರ 15/10/2022ರಂದು ನಡೆದ ನಗರಸಭೆಯ ಸಾಮಾನ್ಯ ಮಹಾಸಭೆಯಲ್ಲಿ ಲಲಿತಾ ಕಡುಗೋಳ ಆಂಜನೇಯ ಅವರ ಅಧ್ಯಕ್ಷತೆಯಲ್ಲಿ ನಿರ್ಣಯ ಸಂಖ್ಯೆ 262ರಂತೆ ಶಂಕರ್ ರೆಡ್ಡಿಗೆ ಗುತ್ತಿಗೆ ನೀಡಲಾಗಿದೆ ಎಂದು ವಿವರಿಸಿದರು. ಆಯುಕ್ತರ ವಿರುದ್ಧ ಹೋರಾಟ ಮಾಡುತ್ತೇನೆ ಎಂದು ಪ್ರೆಸ್ ಮೀಟ್ ನಲ್ಲಿ ಹೇಳಿಕೆ ನೀಡಿದ ಎನ್ ಮಹಾವೀರ್ ವಿರುದ್ಧ ನಾವು ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆ. ಆದ್ದರಿಂದ ಹಿಂದಿನ ಮನವಿಗೆ ಮನ್ನಣೆ ನೀಡಿ ರೈತರ ವ್ಯಾಪಾರಕ್ಕೆ ಸಹಕಾರ ನೀಡಬೇಕೆಂದು ವಿನಂತಿಸಿದರು. हमारे लोग एडवांस ज़्यादा है, किराया ज़्यादा है। माहिर साहब है ना, फॉल्स एलिगेशन करने से, खाली कंप्लेंट करने से, कई जगह सरपंच के इल्जाम लगा रहे थे, पैसे खा रहे थे, ये सब बेबुनियाद बातें कर रहे थे और ये सब फॉल्स एलिगेशन कर रहे थे और लीगल मार्केट को इलीगल करने से हमारे जिला डीसी साहब परमिशन दिए थे और है ना 2015 में ये अध्यक्ष जो थे उन्होंने भी परमिशन दिए थे मार्केट में चलेंगे बोलो थोड़ा गरीबांच्या पर रैतांच्या पर ये करें तो अच्छा लगता. ಈ ಸಂದರ್ಭದಲ್ಲಿ ಅಲಿಫೀರ್, ರಘುಬಾಬು, ಮೋನು, ಮೊಹಮ್ಮದ್ ವಸೀಂ, ಸಾದಿಕ್ ಬೇಗ್, ಜಾನಕಿರಾಮ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವೈಟಿಪಿಎಸ್ ನಲ್ಲಿ ಅಗ್ನಿ ಅವಘಡ, ಅಪಾರ ಹಾನಿ. ಮಹಾನಗರ ಪಾಲಿಕೆ ಮಹಾಸಭೆ, ರಸ್ತೆ ಗುಂಡಿ ಮುಚ್ಚುವ ವಿಷಯದಲ್ಲಿ ಶಾಸಕ ಸದಸ್ಯರ ಮಧ್ಯೆ ವಾಗ್ವಾದ. ಮಳಿಗೆ ಬಾಡಿಗೆ ವಿಚಾರ, ಮಳಿಗೆಗಳಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಿಗಳ ಪರಿಶೀಲನೆಗೆ ಕ್ರಮ. ಮನ್ಸಲಾಪುರ ರಸ್ತೆಗೆ ಸುಕ್ಷೇತ್ರ ಸಿದ್ದಲಿಂಗೇಶ್ವರ ದೇವಸ್ಥಾನ ರಸ್ತೆ ಎಂದು ನಾಮಕರಣ ಮಾಡಲು ಆಯುಕ್ತರಿಗೆ ಒತ್ತಾಯ. ಮಹಾಸಭೆಯಲ್ಲಿ ಕನ್ನಡ ಮಾಯ, ಮಹಾಪೌರ, ಉಪಮಹಾಪೌರ, ಆಯುಕ್ತರ ನಾಮಫಲಕಗಳು ಇಂಗ್ಲಿಷ್ನಲ್ಲಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಕ್ರಮ, ಸೂಕ್ತ ತನಿಖೆಗೆ ಆರೋಗ್ಯ ಸ್ವಾಮಿ ಆಗ್ರಹ. ಮತ್ತು ಈರಣ್ಣ ವೃತ್ತದ ತರಕಾರಿ ಮಾರಾಟಗಾರರ ಆಕ್ರೋಶ, ಎನ್ ಮಹಾವೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.